विठल पांडुरंग विठल पंढरापुर विठल पांडुरंग विठल पंढरीनाथ विठल पांडुरंग विठल पंढरापुर विठल ಕಾಲನೆಂದು ಸಣ್ಣ ಮಾತನಾಡಿದಾಯಿತು ಕ್ರೂರನೆಂದು ಬಹಳ ದೂರು ಮಾಡಿದಾಯಿತು ಕಾಲನೆಂದು ಸಣ್ಣ ಮಾತನಾಡಿದಾಯಿತು ಕ್ರೂರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು Krishna
ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಚಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಚಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಸಕಲ ಲೋಕನಾಥ ನೀತನೆಂದು ತಿಳಿಯಿತು ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಸಕಲ ಲೋಕನಾಥ ನೀತನೆಂದು ತಿಳಿಯಿತು ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಲಕುಮಿ ಮುರುಳಿ ರೂಪದಲ್ಲಿ ಇರುವುದು ಹೊಳೆಯಿತು ಲಕುಮಿ ಮುರುಳಿ ರೂಪದಲ್ಲಿ ಇರುವುದು ಹೊಳೆಯಿತು ಅಕುತಿ ಅರಿದು ಎನ್ನ ಮನ ಪ್ರಸನ್ನವಾಯಿತು ಇಂದಿನ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ಸ್ಥಳೀಯ ಕ್ಷೇತ್ರದ ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ ಇವರಿಗೆ ಸೂರಜ್ ಅವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಬೆನ್ನೆಲುಬಾಗಿ ನಿಂತವರು ಹಾಗೂ ಇವತ್ತಿನ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಜಾಗದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವ ಶ್ರೀ ಸದಾಶಿವ ಶೆಟ್ಟಿ ಮುರಾ ಇವರನ್ನ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದರ ಸಹ ಸಂಚಾಲಕರಾದ ಹರಿಪ್ರಸಾದ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ.
ಧನ್ಯವಾದಗಳು. ಬಂಟರ ಸಂಘ ಎಕ್ಕರು ಇವರ ಅಧ್ಯಕ್ಷರಾದ ಶ್ರೀ ರತ್ನಾಕರ ಶೆಟ್ಟಿ ಇವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಸರ್ ತಮಗೂ ಕೂಡ ಆದರಣೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದರ ಕಾರ್ಯಕರ್ತರಾದ ಸಂಪ್ರೀತ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಮಧ್ಯಪ್ರವತಿ ಕ್ಷೇತ್ರ ಪರ್ಕೋಡಿ ಇಲ್ಲಿನ ಶ್ರೀ ಸುಂದರ್ ಪರ್ಕಾಡಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದರ ಉಪಾಧ್ಯಕ್ಷರಾದ ನಿತೀಶ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಗ್ರಾಮ ಪಂಚಾಯತ್ ಎಕ್ಕಾರ್ ಇದರ ಮಾಜಿ ಅಧ್ಯಕ್ಷರಾದ ಶ್ರೀ ಸುದೀಪ್ ಅಮೀನ್ ಕೂಡ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸರ್ ತಮಗೆ ಆದರಣೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದರ ಕಾರ್ಯಕರ್ತ ಯಶಸ್ ಇವರು ಗೌರವ ಸ್ಮರಣಿಕೆಯನ್ನ ನೀಡಬೇಕಾಗಿ ಕೇಳಿಕೊಳ್ತೇನೆ. ಬಿಲ್ಲವ ಸಂಘ ಎಕ್ಕರು ಕರ್ಮದೆ ಘಟಕ ಇದರ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಕುಕ್ಯನ್ ಇವರನ್ನ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ರಿತೇಶ್ ಶೆಟ್ಟಿ ಮೇಲೆಕ್ಕರು ಇವರನ್ನ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದರ ಕಾರ್ಯಕರ್ತರಾದ ದೇವಿ ಪ್ರಸಾದ್ ಕುಲಾಲ್ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗುರುಪುರ ಪ್ರಖಂಡದ ಸಂಚಾಲಕರಾದ ದಿನೇಶ್ ನಿಜಾರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆದರಣೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಇವರಿಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದರ ಕಾರ್ಯಕರ್ತರಾದ ಸನತ್ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಗ್ರಾಮ ಪಂಚಾಯತ್ ಇಲ್ಲಿನ ಮಾಜಿ ಉಪಾಧ್ಯಕ್ಷರಾದ ಪದ್ಮಾಕ್ಷಿ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆದರಣೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ದಿವ್ಯ ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳಿ. ಬಜರಂಗದಳ ಬಜರಂಗ ಶಾಖೆ ಇದರ ಅಧ್ಯಕ್ಷರಾದ ಸೂರಜ್ ಕೊಂಡಲ ಇವರು ವೇದಿಕೆಗೆ ಆಗಮಿಸಿ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದು ಇವರಿಗೆ ಭವಿತ್ ಇವರು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಪರಿಷತ್ ಬಜರಂಗ ದಳ ಇದರ ಸಂಚಾಲಕರಾದ ಹರಿಪ್ರಸಾದ್ ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆದರಣೀಯವಾದ ಸ್ವಾಗತ. ಇವರಿಗೆ ಮನೋಜ್ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರುವಂತಹ ಸರ್ವ ಸದಸ್ಯರಿಗೆ ಹಾಗೂ ಕಲಾಭಿಮಾನಿಗಳಿಗೆ ಆದರಣೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹೇಳಿದರೆ ಎಲ್ಲರಿಗೂ ಸ್ವಾಗತಿಸಿದ ತಮಗೂ ಕೂಡ ಸ್ವಾಗತ. ಮುಂದುವರಿಯುತ್ತಾ ಇಂದಿನ ಕಾರ್ಯಕ್ರಮದ ಪ್ರಮುಖ ಘಟ್ಟ ಸನ್ಮಾನ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಆಡಲಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗುರುಪುರ ಪ್ರಕರಣದ ಕಾರ್ಯದರ್ಶಿಗಳಾದ ದಿನೇಶ್ ಮಿಜಾರಿ ಇವರು. ಹಿಮಾಲಯ ಕಿರೀಟಿನಿ ನನ್ನ ರಾಜಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ. ಸುರುಕಾದ ನನ್ನ ಹುಟ್ಟಿದಿನ ಭೂಮಿ ಅಪ್ಪ ಭಾರತ ಮಾತೆಗೆ ನೀಟಪ್ಪ ಅಂತ ಅವರಿಂದ ಭಕ್ತಿವಂತಿನ ಎಲ್ಲೆಡೆ ನಂಬಿಕೆದ ಬದುಕಿದೆ. ಆ ನಂಬಿಕೆದ ಬದುಕು ಅಜ್ಞಾನದ ಅಂಧಕಾರಗೂ ಜ್ಞಾನದ ಬದುಕಾದ ಲೋಕಗೂ ಕಬಿದಿನ ಕತ್ತಲದ ತಾದಿಗೂ ಧರ್ಮದ ಕೊಡರ ಬದುಕಾಗುವ ಜಲತೆದು ನೆಲವರ್ದಿನ ಅಪ್ಪವುಳ್ಳಲ್ಲಿ ಅಂಚನೆ ಎತ್ತರದ ಗುಡ್ಡೆಗೆ ಮುಂದಿನ ಧರ್ಮದೈವತು ಕ್ಷೇತ್ರದ ಮಾತಾ ಸತ್ಯನೆಗಳ ನೀಟಪ್ಪ ಹಬ್ಬಗಳನ್ನು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಮಾತೃಶಕ್ತಿ ದುರ್ಗಾವಾಹಿನಿ ಬಜರಂಗಿ ಶಾಖೆ ಲೆಕ್ಕ ಮುಕುಲವ ತೀರ್ತು ನಡಪುನ ಸ್ವರೂಪ ವರ್ಷದ ಯಕ್ಷಗಾನ ಕಾರ್ಯಕ್ರಮದ ನವಮಾತ ವೇದಿಕೆಯ ಮಿತ್ರ ಈ ಕಾರ್ಯಕ್ರಮದ ಅಧ್ಯಕ್ಷರೇನ ನಮ್ಮ ಕ್ಷೇತ್ರದ ಶಾಸಕರಾದ ಉನ್ನತ ಕೋಟೆ ಅಂದ್ರೆ ಅನ್ಸದೆ ವೇದಿಕೆಯ ಮಿತ್ತದಿಪ್ಪನ ಮಾತ ಗಣ್ಯರ ವೇದಿಕೆಯ ಎದುರುಡಿಪ್ಪನ ಅಪ್ಪನಕಲ ತಂಗಡಿನಕಲ ಒಕ್ಕ ಅಣ್ಣ ವೈದ್ಯನಕಲ ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರವ್ಯಾಪಿ ಕನ್ಯಾಕುಮಾರಿ ಕಾಶ್ಮೀರ ಮುಟ್ಟ ಅವತ್ತು ರಾಷ್ಟ್ರ ಬೇತೆ ಬೇತೆ ಕಾರ್ಯಕ್ರಮ ಮಲ್ಪನ ಮುಖೇನ ನಮಕ್ ಜನಜಾಗೃತಿ ಕೈಪಟ್ಟಿದೆ. ಧರ್ಮದ ನೆನಪು ಕೊಟ್ಟ ರೇವಣ್ಣ ನಾವಂತ ಮದಪ್ಪನ ಕಮ್ಮಿಗೆ ಹಿಂದರು ಮದಪ್ಪನು ಮದಪ್ಪನು ಅಂತ ಜಾಸ್ತಿ ನಮಕ್ ಕೋಡೆ ಬಂತಂದ ಇಲ್ಲಿ ನೆನಪಿ ಖುಷಿ ದಯಮಟ್ಟ కొంచెం 2% ఎత్తినాకలు ఏకలేదు ప్రత్యేక రాష్ట్ర ఉంటుంది కొన్ని 15% ఎత్తినాకలు ప్రత్యేక రాష్ట్రం అనుకోవాలి కొంచెం 100% ఎత్తినాకలు ఇంకా ಬೇತೆ ಬೇತೆ ರೀತಿ ಗೊತ್ತಾಗ್ತಾರೆ ಅಂದ 1% ಇತ್ತಿನ ಹಿಂದೂ ಮಾತ್ರ ಕೇಂದ್ರದ ಪೆಟ್ರೋಲ್ ಜಾಸ್ತಿ ಮಾಡ್ತಾರೆ. ಪೆಟ್ರೋಲ್ ತಾಂಡು ಟೊಮೆಟೊಗೆ ಜಾಸ್ತಿ ಅಂಡು ಬಟಾಟೆಗೆ ಜಾಸ್ತಿ ಅಂಡು ಅರಿಗೆ ಜಾಸ್ತಿ ಅಂಡು ಬಂದು ಜಾತಿ ಬಂದು ನಮ್ಮ ಚಿತ್ರ ಒಂದಲ್ಲ ಉಲ್ಲೇಖ ಮಾಡೋದು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ರಾಷ್ಟ್ರವ್ಯಾಪಿ ಈಚೆನೆ ಧಾರ್ಮಿಕ ಕಾರ್ಯಕ್ರಮನ ಜೊತೆ ಕಾರ್ಯಕ್ರಮ ಮುಖೇನ ಪ್ರತಿ ಘಟಕಗಳ ಹಿಂದೂ ಸಮಾಜನ ಒಂಜಿ ಮಾಡ್ಕೊಂಡು ನಿತ್ಯ ನಿರಂತರವಾದ ಮಾಡ್ಕೊಂಡು ನಮಕ್ಕೆ ಮೈಕಲ ಒಂಜಿ 10 ತಿಂಗಳು ನೋಡ್ಕೊಂಡು ಉದಿತಾನ ಆಯ್ನ ಒಂದು ಸಂಘಟನೆ ಬಜರಂಗಿ ಶಾಖೆ ಆಗ್ತದೆ. ಅಲ್ಪ ಮಕ್ಕಳು ನಿರಂತರವಾದ ಬೇತೆ ಸೇವಾ ಕಾರ್ಯದಿತ್ತು, ಬೇತೆ ಧರ್ಮ ಕಾರ್ಯದಿತ್ತು, ಸತ್ಸಂಗ ಮಲ್ಪನ ಮುಖೇನ ಪ್ರತಿ ಇಲ್ಲಡ್ಲ ಧರ್ಮ ಜಾಗೃತಿ ಮುಟ್ಟಾದಿತ್ತು ಮಂತಂದು ಬರಂದಲ್ಲಿ ಐಟ್ಲ ಇಲ್ಲಿ ವಿಶೇಷವಾದ ಅಸಕ್ತ ಕುಟುಂಬವು
ನಮ್ಮದು ದಾದಾಂಡಲ ಕೈಟಾಯಿನ ಸಹಾಯ ಮಾಡಿಕೊಡ ಬಂದು ಈ ಯಕ್ಷಗಾನ ಅಂತದ್ದು ಆ ಯಕ್ಷಗಾನದ ದಾದಾಂಡಲ ಊರಿನ ನಾವೇನು ಜನಪ್ರಿಯ ಗೊತ್ತಾಗ ಅನಿಸಿದ ಬೇಲೆ ಮಾಡಿಕೊಡು ತಂದು ಈ ಯಕ್ಷಗಾನ ಜಿಲ್ಲೆಯ ಸಭಾಕರಾಗ ದೀಪಿನಟ್ಟು ನಮ್ಮ ವಿಶ್ವ ವರ್ಷತ್ತು ಬಂದಾಗ ಬಜರಂಗದಳ ಬಂದಾಗ ಕೆಲ ದಾಖಲೆಗೆ ಹೊಸ ತಿಚ್ಚಿನಾಗಲಿದೆ ಆಯ್ತು ನಾವೊಂದು ಭೇಟಿ ಮಾಡಿಟ್ಟಿದ್ದೆ ಯಾವ ಬಜರಂಗದಳಕ್ಕೆ ಹೋದಾಗ ಎರಡು ಇಲ್ಲ ನಡೆಯಲಿತ್ತು ನೋಡಿ ಮೇಲೆ ಕೋಪ ಅವು ಪೆಟ್ಟು ಮಾಡಿಟ್ಟಿದ್ದ ಸಂಘಟನೆ ಅಂಡ ಇದು ಪೆಟ್ಟು ಮಾಡಿದ ಸಂಘಟನೆ ಎತ್ತು ಬಂದಿಲ್ಲ ಇದು ಬಡವರನ್ನ ಕಣ್ಣೀರು ಹಚ್ಚಿನ ಸಂಘಟನೆ ಒಂದು ನಮ್ಮ ಹಿಂದುತ್ವನು ಮತ್ತು ಸನಾತನ ಧರ್ಮನು ಇಡೀ ರಾಷ್ಟ್ರದ ಪಟ್ಟಣ ಸಂಘಟನೆ ಇದಕ್ಕೆ ಮಾಡದೆ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತು ಆ ರಾಮ ಮಂದಿರ ಬನ್ಸಿನ ಹೋರಾಟಕ್ಕೆ ತಂದು ಐದು ಯಶಸ್ವಿ ಆಯ್ತು ಅವು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಏಕೈಕ ಸಂಘಟನೆ ಐದು ಮಾಡದೆ ವಿಶ್ವ ಹಿಂದೂ ಪರಿಷತ್ತು ದೊಡ್ಡದು ನಮ್ಮ ಮಾತೆಲ್ಲ ಕೈಸೇರ ತೊಟ್ಟಿಗೆ ನಮకు ಮಾತೆರೆಗಳ ಆ ರಾಮನ ಅನುಗ್ರಹ ಇದ್ದಾడు ಸುರತ ಕಳೆದ ವರ್ಷ ఆయన ಕಾರ್ಯಕ್ರಮ ಒಂದು ನೂತನೆ ವರ್ಷ ಮುಟ್ಟ ಇಂಚಿನೇ ಕಾರ್ಯಕ್ರಮ ನಿರಂತರವಾದ ಆವಂದಿಟ್ಟಾడు ನಮ್ಮ ಜಾತಿ ಸಾವಿರ ಇಟ್ಟಾడు ಹುಣಸಿ ನೀತಿ ಬದುಕುಗ ಇಡೀ ಹಿಂದೂ ಸಮಾಜ ಹೊಂದಿರುವಂತದ್ದು ಇಂದು ರಾಷ್ಟ್ರ ಕಟ್ಟದ ಕೊಂಡೊಂದು ಇಂದು ಮಾತಾಡ ಅವಕಾಶ ಬಂದಿಸ ಒಂದು ಜೈ ಶ್ರೀರಾಮ್ ಜೈ ಭಾರತ್ ಮಾತಾ. ಇದರ ಸ್ಥಾಪಕಾಧ್ಯಕ್ಷರಾದಂತಹ ಶ್ರೀ ರಮಾನಂದ ಪೂಜಾರಿ ಕಟೀಲ್ ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪ್ರಜ್ವಲ್ ಇವರ ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದುವರಿಯುತ್ತಾ, ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಈ ಆಟದಲ್ಲಿ ಗೆಲುವನ್ನ ಕಂಡು ಸಾಧನೆಯನ್ನು ಮಾಡಿರುವ ಸಾಧಕರು, ಹಿರಿಯ ಕಲಾವಿದರು, ಅಂತೆ ಕೃಷಿಕರು ನಮ್ಮೊಂದಿಗಿದ್ದಾರೆ. ಈ ಸಾಧಕರನ್ನ ಗುರುತಿಸಿ ಅವರನ್ನ ಸನ್ಮಾನಿಸುವುದು ನಮಗೆ ಬಹಳ ಹೆಮ್ಮೆಯ ವಿಷಯ. ಅಂತೆ ನಮ್ಮ ಸಾಧಕರಿಗೆ ಸನ್ಮಾನವನ್ನ ಮಾಡಬೇಕಾಗಿ ನೆರೆದಿರುವ ಗಣ್ಯಾತಿ ಗಣ್ಯರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಭಾಸ್ಕರ್ ಭಂಡಾರಿ, ಶ್ರೀಯುತ ಭಾಸ್ಕರ್ ಭಂಡಾರಿ ಎಕ್ಕಾರು ಇವರಿಗೆ ಗಣ್ಯಮಾನ್ಯರ ಸಮೀಕ್ಷಾ ನೀಡಿದ ಸನ್ಮಾನ ಪತ್ರ. ಶ್ರೀಯುತರು ದಿನಾಂಕ 1/6/1967 ಎಕ್ಕಾರಿನಲ್ಲಿ ಜನಿಸಿದರು. ತಂದೆಯ ಹೆಸರು ಹರಿಯಪ್ಪ ಭಂಡಾರಿ, ತಾಯಿಯ ಹೆಸರು ಸುಶೀಲಾ ಭಂಡಾರ್ತಿ. ಇವರಿಗೆ 3 ಜನ ಗಂಡು ಮಕ್ಕಳು, ರಾಜು, ಚಂದ್ರಹಾಸ, ಭಾಸ್ಕರ ಕೊನೆಯವರು. ಇವರು ವಿದ್ಯಾಭ್ಯಾಸ ಮಾಡಿದ್ದು ಎಕ್ಕಾರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಬಡತನದ ಕಾರಣದಿಂದ ಹೆಚ್ಚು ವಿದ್ಯಾಭ್ಯಾಸ ಮಾಡಲು ಸಾಧ್ಯವಾಗಲಿಲ್ಲ. ಇವರ ತಂದೆಯವರು ರಂಗಮಂಟಪ ಅಂದರೆ ರಂಗಸ್ಥಳದ ಧಾರ ಮಂಟಪ, ಮದುವೆ ಮಂಟಪ ಹಾಗೂ ಚಪ್ಪರಕ್ಕೆ ಮೇಲ್ಕಟ್ ಸಿಂಗಾರ ಮಾಡುತ್ತಿದ್ದರು. ಅವರ ಒಟ್ಟಿಗೆ ಇವರು ಕೆಲಸ ಮಾಡುತ್ತಿದ್ದರು. ತಂದೆಯ ನಂತರವೇ ಅದೇ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿದ್ದರು. ರಂಗಸ್ಥಳ ಹಾಕುವುದು, ಮದುವೆ ಮಂಟಪ ಹಾಕುವುದು, ಚಪ್ಪರಕ್ಕೆ ಡೆಕೋರೇಷನ್ ಹಾಕುವುದು, ಹೀಗೆ ಹಲವಾರು ಕೆಲಸಗಳನ್ನ ಮಾಡುತ್ತಾ ಇದ್ದರು. 1985ರಿಂದ 1995ರವರೆಗೆ ಮುಂದುವರಿಸಿಕೊಂಡು ಬಂದಿರುವ ಇವರು ಆಮೇಲೆ ಮುಂದುವರಿಸಲು ಕಷ್ಟವಾಗಿ ದುಡಿಮೆಗೆ ಸರಿಯಾಗಿ ಸಂಬಳ ಸಿಗುತ್ತಿರಲಿಲ್ಲ. ತದನಂತರ 1989ರಲ್ಲಿ ಎಕ್ಕಾರು ಭಜನಾ ಮಂದಿರದ ಕಟ್ಟಡದಲ್ಲಿ ತಮ್ಮ ಕರಕುಸುಗುವಾದ ಕ್ಷೌರ ವೃತ್ತಿಯನ್ನು ಪ್ರಾರಂಭಿಸಿದರು. 1994ರಲ್ಲಿ ಹಳೆ ಕಟ್ಟಡವನ್ನು ತೆಗೆದು ಹೊಸ ಕಟ್ಟಡವನ್ನು ಮಾಡಿದರು. 1995ರಲ್ಲಿ ಅಲ್ಲೇ ಪುನಃ ತನ್ನ ವೃತ್ತಿಯನ್ನು ಆರಂಭಿಸಿದರು. ಸತತ 30 ವರ್ಷಗಳಿಂದ ತಮ್ಮ ಕ್ಷೌರ ವೃತ್ತಿಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿರುವ ಇವರು ಆಧ್ಯಾತ್ಮಿಕವಾಗಿ ತಮ್ಮ ಜೀವನವನ್ನು ತೋರಿಸಿಕೊಂಡವರು. ಕಡು ಬಡತನದಲ್ಲಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅದೆಷ್ಟೋ ಕೂದಲು ಕಟ್ಟು ಮಾಡಿ ಸಮಾಜಮುಖಿಯಾದವರು. ಚಿಕ್ಕ ಚಿಕ್ಕ ಮಕ್ಕಳನ್ನು ಪ್ರೀತಿಸುವ ಇವರು, ಇವರಿಗೆ ಚಿಕ್ಕ ಮಕ್ಕಳೆಂದರೆ ಪಂಚಪ್ರಾಣ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿರುವ ಇವರು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಮಾಜಮುಖಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಂಡವರು. ಅದೆಷ್ಟೋ ಎಕ್ಕಾರಿನ ಸಾಧನೆ ಮಾಡಿದ ಅದೆಷ್ಟೋ ಯುವಕರಿಗೆ ಮಾರ್ಗದರ್ಶನ ನೀಡಿದವರು. ನಿಮ್ಮ ಈ ನಿರಂತರ ಸೇವೆ ಮುಂದುವರಿಯಲಿ.
ಪ್ರಸ್ತುತ ಸುಖ ಸಂಸಾರಿಯಾಗಿರುವ ಇವರು ಶ್ರೀಮತಿ ಅರುಣಾ ಅವರನ್ನು ವಿವಾಹವಾಗಿ 2 ಮಕ್ಕಳೊಂದಿಗೆ ಸುಖ ಸಂಸಾರವನ್ನ ನಡೆಸುತ್ತಿದ್ದಾರೆ. ತಮ್ಮ ಮುಂದಿನ ಜೀವನ ಆಯುಷ್ಯ ಆರೋಗ್ಯದೊಂದಿಗೆ ಸುಖ ನೆಮ್ಮದಿಯಿಂದ ಕೂಡಿರಲಿ ಎಂಬಂತೆ ತಾವು ನಂಬಿ ಆರಾಧಿಸಿಕೊಂಡು ಬಂದಿರುವ ಕಟೀಲು ದುರ್ಗಾ ಪರಮೇಶ್ವರಿ ಮಹಾದೇವ ಹಾಗೂ ಒರಿಯಿಲ್ಲಾಯ 5 ಸತ್ಯಗಳ ಕ್ಷಮಕ್ಷ ಪ್ರಾರ್ಥನೆ ಈ ಮುರಾ ಸಾಧುಕೃಪಾ ಮೈದಾನದಲ್ಲಿ ಯಕ್ಷಗಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಜರಂಗಿ ಶಾಖೆ ಕರಿದರ ವತಿಯಿಂದ ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ಶ್ರೀಯುತರು ಎತ್ತರು ದಿವಂಗತ ಬಾಬು ಶೆಟ್ಟಿ ಹಾಗೂ ಜಲಜ ಶೆಟ್ಟಿ ದಂಪತಿಗಳ ಮಗರಾದ ಇವರು ಸುಮಾರು 45 ವರ್ಷಗಳ ಅವಧಿಯಿಂದ ಏಕಾರು ಶ್ರೀನಿವಾಸ ಕಾವರ ಕಾಲದಿಂದಲೂ ಶ್ರೀ ಕೊಡಮಣಿತಾಯ ದೈವದ ಸೇವೆಯನ್ನ ಮಾಡುತ್ತಾ ಬಂದಿರುತ್ತಾರೆ. ಶ್ರೀ ಕೊಡಮಣಿತಾಯ ದೈವದ ಕಾಣಿಕಡುಗೆ ಹತ್ತಿರ ಇರುವ ಗಂಧದ ಬಟ್ಟಲಿಗೆ ಸುಮಾರು 45 ವರ್ಷಗಳಿಂದ ಗಂಧವನ್ನು ಸಿದ್ಧಗೊಳಿಸುತ್ತಾ ಬಂದಿರುತ್ತಾರೆ. ನಿಮ್ಮ ಈ ನಿಷ್ಠ ಸೇವೆ ಅತಿಭಕ್ತಿಯ ಸೇವೆಯ ಗುರುತಿಸಿ ನಾವು ನಿಮ್ಮನ್ನು ಸನ್ಮಾನಿಸಲು ಎಂದು ನಿರ್ಧರಿಸಿರುತ್ತೇವೆ. ನೀವು ಎಕ್ಕಾರಿನಲ್ಲಿ ಎಲ್ಲರಿಗೂ ಕ್ಷೀರ ಪರಿಚಿತರು. ಹಿರಿಯರಿಂದ ಕಿರಿಯರವರೆಗೆ ಎಲ್ಲರೂ ಗೌರವಿಸುವ ವ್ಯಕ್ತಿತ್ವ ನಿಮ್ಮದು. ನಿರಂತರ ದೇವರುಗಳಿಗೆ ಸೇವೆ ಮಾಡುತ್ತಿರುವ ನೀವು ಮುಂದಿನ ಪೀಳಿಗೆಗೆ ಆದರ್ಶರಾಗಿರು. ಪ್ರಸ್ತುತ ಸುಖ ಸಂಸಾರಾಗಿರುವ ತಾವು ಶ್ರೀಮತಿ ರೋಹಿಣಿ ಶೆಟ್ಟಿ ಅವರನ್ನು ವಿವಾಹವಾಗಿ ಒಬ್ಬಳು ಮಗಳೊಂದಿಗೆ ಸುಖ ಸಂಸಾರವನ್ನ ನಡೆಸುತ್ತಿದ್ದಾರೆ. ತಮ್ಮ ಮುಂದಿನ ಜೀವನ ಆಯುಷ್ಯ ಆರೋಗ್ಯ ನೆಮ್ಮದಿಯಿಂದ ಕೂಡಿರಲಿ ಎಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವರಲ್ಲಿ ಹಾಗೂ ಎಲ್ಲ ದೇವರುಗಳೆಲ್ಲ ಆರಾಧಿಸಿ ಈ ಸಾಧುಕೃಪಾ ಮೈದಾನದ ಯಕ್ಷಗಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಜರಂಗಿ ಶಾಖೆ ಎಕ್ಕಾರು ಇವರ ವತಿಯಿಂದ ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ಎಕ್ಕಾರಿನಲ್ಲಿ ಬ್ಯಾಂಕ್ ಸಂಜೀವಣ್ಣ ಎಂದೇ ಪ್ರಸಿದ್ಧಿ. ಇವರು 1956ರಲ್ಲಿ ಜನಿಸಿದ್ದು. ಇವರ ತಂದೆ ದಿವಂಗತ ಮುದ್ದು ಪೂಜಾರಿ, ತಾಯಿ ದಿವಂಗತ ಸೇಸಿ ಪೂಜಾರ್ತಿ. ಅತಿ ಕಡುಬಡತನವಿದ್ದರೂ ತಮ್ಮ ವ್ಯತ್ಯಾಸವನ್ನು ಮುಗಿಸಿ 1/11/1980ರಂದು ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿಗೆ ಸಹಾಯಕ ವೃತ್ತಿಗೆ ಭರ್ತಿಯನ್ನು ಪಡೆದು ನಂತರ ದಿನಗಳಲ್ಲಿ ನಿರಂತರ ಬ್ಯಾಂಕಿನ ಉದ್ಯೋಗಿಯಾಗಿ ತನ್ನ ಜೀವನವನ್ನು ಮುಂದುವರಿಸುತ್ತಾರೆ. ಸುಮಾರು 36 ವರ್ಷಗಳ ಕಾಲ ಬ್ಯಾಂಕಿನಲ್ಲಿ ಸೇವೆ ಮಾಡುತ್ತಿರುವ ತಾವು 2016ರಲ್ಲಿ ನಿವೃತ್ತಿಯನ್ನು ಹಾಗೂ ಸಮಯದಲ್ಲಿ ಇವರು ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ತಮ್ಮ ಸುಖ ಜೀವನ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಒರಿಯಿಲ್ಲಾಯ 5 ಸತ್ಯಗಳ ಸಮಕ್ಷ ಪ್ರಾರ್ಥಿಸಿ ಸಾಧುಕೃಪಾ ಮೈದಾನದ ಯಕ್ಷಗಾನ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಜರಂಗಿ ಶಾಖೆ ಏಕರ ವತಿಯಿಂದ ಸನ್ಮಾನಿಸಿ ಅರ್ಪಿಸಿರುತ್ತಿರುವ ಸನ್ಮಾನ ಪತ್ರ. ಈ ಎಲ್ಲ ಸಾಧಕರಿಗೆ ಸನ್ಮಾನವನ್ನು ಮಾಡಬೇಕಾಗಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಜನಾರ್ದನಾಚಾರ್ಯ, ಪದ್ಮಾವತಿ ನಗರ, ಏಕಾರು. ಶ್ರೀಯುತರು ಏಕಾರು ಪದ್ಮಾವತಿ ನಗರ ನಿವಾಸಿ. ಇವರ ತಂದೆಯವರು ದಿವಂಗತ ದಾಮೋದರ ಆಚಾರ್ಯ ಹಾಗೂ ತಾಯಿ ಲಕ್ಷ್ಮಿ. ತನ್ನ ಕುಲಕಸುಬಾದ ಮರದ ಕೆಲಸ ಆಗಿರುವ ವೃತ್ತಿ. ಸಣ್ಣ ವಯಸ್ಸಿನಲ್ಲಿ ತನ್ನ ತಂದೆಯವರ ಜೊತೆ ವೃತ್ತಿಯನ್ನು ಆರಂಭಿಸಿ ಸುಮಾರು 35-40 ವರ್ಷಗಳಿಂದ ಮರದ ಕೆಲಸವನ್ನ ಮಾಡುತ್ತಿದ್ದಾರೆ. ದೇವಸ್ಥಾನಗಳ ಜೀರ್ಣೋದ್ಧಾರ ದೈವಗಳಿಗೆ ಮನೆ ಮಂಚ ಮಾಡುವುದರಲ್ಲಿ ಇವರು ಅತಿ ಜ್ಞಾನವನ್ನ ಉಳ್ಳವರು. ಕಾವರಮನೆ ಕೊಡಮಣಿತಾಯ ದೇವಸ್ಥಾನದ ಸೇವೆಯನ್ನು ಸುಮಾರು ವರ್ಷಗಳಿಂದ ಮಾಡುತ್ತಾ ಬರುತ್ತಿದ್ದಾರೆ. ಕಾವರಮನೆಯಲ್ಲಿ ನಡೆಯುವ ಸಾಂಪ್ರದಾಯಿಕ ಪೂಕರಿ ಕಂಬಳದ ಪೂಕರಿಯನ್ನು ಇವರೇ ವರ್ಷಂಪ್ರತಿ ನಿರ್ವಹಿಸಿತು. ತುಳುನಾಡಿನ ಸಂಸ್ಕೃತಿಯ ಕೃಷಿಗೆ ಉಪಯೋಗಿಸುವ ನುಗ್ಗ, ನಾಯರು, ಕಲಸೆ ಇತ್ಯಾದಿ ಸಲಕರಣೆಗಳನ್ನು ನಿರ್ವಹಿಸಲಿ ಇವರು ಪ್ರಮುಖರು. ಪ್ರಸ್ತುತ ಸುಖ ಸಂಸಾರಿಯಾಗಿರುವ ತಾವು ಶ್ರೀಮತಿ ವಿನೋದ ಅವರನ್ನು ವಿವಾಹವಾಗಿ 2 ಮಕ್ಕಳೊಂದಿಗೆ ಸುಖ ಸಂಸಾರವನ್ನು ನಡೆಸುತ್ತಿದ್ದಾರೆ. ತಮ್ಮ ಮುಂದಿನ ಜೀವನವು ಆಯುಷ್ಯ ಆರೋಗ್ಯದಿಂದ ಸುಖ ನೆಮ್ಮದಿಯಿಂದ ಕೂರಲಿ ಎಂಬಂತೆ ತಾವು ನಂಬಿಕೊಂಡು ಬಂದಿರುವ ಪ್ರಭು ಶ್ರೀರಾಮಚಂದ್ರ ದೇವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಒರಿಯಿಲ್ಲಾಯ 5 ಸತ್ಯಗಳು ಸಮಕ್ಷ ಪ್ರಾರ್ಥಿಸಿ ಈ ಮುರಾ ಸಾಧುಕೃಪಾ ಮೈದಾನದ ಯಕ್ಷಗಾನದ ಕಾರ್ಯಕ್ರಮದಲ್ಲಿ ವೇದಿಕೆಯ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಜರಂಗಿ ಶಾಖೆ ಕರೆದ ವತಿಯಿಂದ ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರ. ಎಲ್ಲಾ ಗಣ್ಯರು ಈ ಸಾಧಕರಿಗೆ ಸನ್ಮಾನವನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪರಿಷತ್ ಬಜರಂಗದಳ ಬಜರಂಗಿ ಶಾಖೆ ಏಕರು ಇವರನ್ನ ಗುರುತಿಸಿ ಇವರ ಸಾಧನೆಗೆ ಬೆನ್ನು ತಟ್ಟಿ ಇವರ ಪ್ರೋತ್ಸಾಹವನ್ನು ಕೋರುತ್ತಾ ಇವರಿಗೆ ಸನ್ಮಾನವನ್ನ ಮಾಡಲು ನಾವು ಹೆಮ್ಮೆ